ಪರಲೋಕದಲ್ಲಿ ಚಲಿಸಲಿ ಫೈರ್ 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 ಫೈರ್. ಒಂದು 3 ವರ್ಷದ ಹಿಂದೆಯಿಂದ ಕಿವಿಯಲ್ಲಿ ಗುಳ್ಳೆ ಕಟ್ಟಿ ಭಾರಿ ರಕ್ತ ಹೋಯ್ತಿತ್ತು. ಆಗ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿದ್ರು. ಆಗ ಒಂದು ಮಡಿಕೇರಿಯಲ್ಲಿ 2 ತಿಂಗಳಿದ್ದೆ. ಆಗ ಹುಣಸೂರು ಸುರೇಶ್ ಪಾಸ್ಟ್ರಿಗೆ ಸತ ಫೋನ್ ಮಾಡಿ ಹೇಳ್ದು, ಹೀಗೆ ತುಂಬ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ, ಪ್ರೇಯರ್ ಮಾಡಿ ಅಂತ. ಅವರು ಕೂಡ ಪ್ರೇಯರ್ ಮಾಡಿಕೊಟ್ರು. ಆದರೂ ಅಲ್ಲಿ ಬ್ಲಡ್ ತುಂಬ ಲಾಸ್ ಆಯ್ತಿತ್ತು, ನಿಲ್ಸನೇ ಇತ್ತಿಲ್ಲ. ಆಗ ನೀವು ಇಮಿಡಿಯೇಟ್ ಆಗಿ ಮೈಸೂರಿಗೆ ಹೋಗಿ ಅಂತ ಹೇಳಿದ್ರು. ಮೈಸೂರಿಗೆ ಹೋದಾಗ ಡಾಕ್ಟ್ರು ಯಾವುದೇ ಒಂದು ರೆಸ್ಪಾನ್ಸ್ ಮಾಡಲಿಲ್ಲ, ಬಂದು ನನ್ನ ನೋಡಲು ಸತ ಇಲ್ಲ, ಹಾಗೆ ಹೊರಟೋದ್ರು. ಮತ್ತೇನೋ ಹಾಗೆ ಬಂದು ನಮ್ಮಲ್ಲೊಂದು ನರ್ಸ್ ನಮಗೆ ಗೊತ್ತಿತ್ತು, ಅವರು ಬಂದು ನಮ್ಮನ್ನ ಅಡ್ಮಿಟ್ ಮಾಡಿ ಅದೇನೋ ಒಂದು ಸ್ವಲ್ಪ ಡ್ರಿಪ್ಸ್ ಎಲ್ಲ ಹಾಕಿದ್ರು. ಆಮೇಲೆ ನೀವು ಇಲ್ಲಿ ಆಗೋದೇ ಇಲ್ಲ, ನೀವು ಇಮಿಡಿಯೇಟ್ ಆಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲದಿದ್ರೆ ಇವಳು ಬದುಕೋದಿಲ್ಲ, ಇನ್ನು 3 ದಿನ ಅಷ್ಟೇ ಅಂತ ನಮ್ಮ ತಾಯಿ ಜೊತೆ ಹೇಳಿದ್ರು. ಆವಾಗ ಅದು ನನಗೆ ಗೊತ್ತಿರಲಿಲ್ಲ. ಬಟ್ ನಾವು ದುಡ್ಡು ಇರಲಿಲ್ಲ, ಅದಕ್ಕೆ ಮನೆಗೆ ವಾಪಸ್ ಬಂದು ನಮಗೆ 3 ಲಕ್ಷ ಬೇಕು ಅಂತ ಆಪ್ರೇಷನ್ಗೆ ಅಂತ ಹೇಳಿದ್ರು. ಅದಕ್ಕೆ ನಾವು ಮನೆಗೆ ವಾಪಸ್ ಮನೆಗೆ ಬಂದು ನಮಗೆ ಗೊತ್ತಿರೋ ನಮ್ಮ ಅಜ್ಜಿ ಎಲ್ಲ ಹೇಳಿದ್ರು, ನಮಗೆ ಹೀಗೆ ಒಂದು ನಾಗಪುರದಲ್ಲಿ ನಮಗೆ ಗೊತ್ತಿರೋರು ಸಭೆ ನಡೆಸ್ತಿದ್ದಾರೆ, ನೀವು ಅಲ್ಲಿಗೆ ಬನ್ನಿ ಅಂತ. ಹಾಗೆ ನಾವು ಇಲ್ಲಿಗೆ ಬಂದು ನಾನು ಮನೆಯಲ್ಲೆಲ್ಲ ಬ್ಯಾಂಡೇಜ್ ಮಾಡಿಕೊಂಡೇ ಇದ್ದಿದ್ದು. ಇಲ್ಲಿಗೆ ಬಂದು ಹೋದ ತಿಂಗಳಲ್ಲೇ ನಾನು ಬ್ಯಾಂಡೇಜ್ ಬಿಚ್ಚಿದ್ದೀನಿ. ಇದುವರೆಗೂ ರಕ್ತನೂ ಹೋಗಿಲ್ಲ, ಮತ್ತೆ ಬ್ಯಾಂಡೇಜ್ ಹಾಕಿಲ್ಲ, ಹಾಗೆ ಇದ್ದೀನಿ. ದೇವರ ಕೃಪೆಯಿಂದ ಗುಣವಾಗ್ತದೆ ಎಂಬ ನಂಬಿಕೆ ಇದೆ. ಇತ್ತೀಚೆಗೆ ದೇವರ ಒಂದು ಆಶೀರ್ವಾದ ಸತ ಪಡ್ಕೊಂಡಿದ್ದೀನಿ. ದೇವರ ನಾಮಕ್ಕೆ ಸ್ತೋತ್ರವಾಗ್ತದೆ. ಸ್ಥಾನವನ್ನು ತಗೊಳ್ಬೇಕು ಅಂತ ಇದ್ದೀನಿ. ದೇವರು ಇನ್ನು ಹೆಚ್ಚಾಗಿ ಕೃಪೆ ಮಾಡದೆ ದೇವರ ನಾಮಕ್ಕೆ ಸ್ತೋತ್ರ.